ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದು ಕೋಕೋನಟ್ ಮ್ಯಾಂಗೋ ಲಡ್ಡು ಮಾಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು 1 ಕಪ್ ಆಗಷ್ಟು ನಾನು ಒಣ ಕೊಬ್ಬರಿ ತಿರಿ ಅಥವಾ ರೆಸಿಕೇಟೆಡ್ ಪೌಡರ್ ಬರುತ್ತಲ್ಲ, ಅದು 1 ಕಪ್ ಆಗಷ್ಟು ನಾನು ತೊಗೊಂಡಿಟ್ಕೊಂಡಿದ್ದೀನಿ. ಮತ್ತು ಅರ್ಧ ಕಪ್ ಆಗಷ್ಟು ನಾನು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಸ್ವೀಟ್ ಇರೋದೇ ತೊಗೊಳ್ಳಿ. ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ. ಮತ್ತು ಗಾರ್ನಿಷಿಂಗ್ಗೆ ಒಂದು 7-8 ಪಿಸ್ತಾ ಬೇಕಾಗುತ್ತೆ. ನೀವು ದ್ರಾಕ್ಷಿ ಗೋಡಂಬಿನೂ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾಯಿಲ್ಲ, ಬರೀ ನಾನು ಪಿಸ್ತಾ ಯೂಸ್ ಮಾಡ್ತೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಮಗೆ ತುಪ್ಪ ಬೇಕಾಗುತ್ತೆ. ಒಂದು 1/4 ಕಪ್ ಆಗ ನಾನು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ. ಮ್ಯಾಂಗೋನು ಸ್ವಲ್ಪ ಸ್ವೀಟ್ ಇರೋದ್ರಿಂದ, ಮ್ಯಾಂಗೋನು ತುಂಬ ಸ್ವೀಟ್ ಇದೆ ಮತ್ತು ಕಂಡೆನ್ಸ್ ಮಿಲ್ಕು ಸ್ವೀಟ್ ಇರೋದ್ರಿಂದ ಸಕ್ಕರೆ ನಾನು ಯೂಸ್ ಮಾಡ್ತಾಯಿಲ್ಲ. ಅಷ್ಟು ಮಾತ್ರ. ನೀವು ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂತಂದರೆ ನೀವು ಇನ್ನೂ ಸ್ಕಿಪ್ ಮಾಡಿ ನೀವು ಸಕ್ಕರೆ ಯೂಸ್ ಮಾಡ್ಬೋದು. ಮೊದಲಿಗೆ ನಾವು ಕಂಡೆನ್ಸ್ ಮಿಲ್ಕು ಮತ್ತು ತುಪ್ಪ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಪ್ಯಾನ್ ಇಟ್ಕೊಂಡು ನಾನು ಕೊಬ್ಬರಿ ತುರಿ ಥರ ಸ್ವಲ್ಪ ಪ್ರೆಸ್ ಮಾಡಿ ತೊಗೊಂಡಿದ್ದೀನಿ. ನಾನು ಇದು ಮನೆಯಲ್ಲೇ ಮಾಡಿರೋ ಡೆಸಿಕೇಟೆಡ್ ಪೌಡರ್ 1 ಕೊಬ್ಬರಿ ತುರಿ. ನಾನು ಇದಕ್ಕೆ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಂಡು ನಾನು ತುಪ್ಪದಲ್ಲೇ ಕೊಬ್ಬರಿ ತುರಿನ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ತುಪ್ಪ ನೀಟಾಗಿ ಕೊಬ್ಬರಿಗೆ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆಗಿದೆ ನೋಡಿ. ಇಷ್ಟು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ. ಇವಾಗ ಇದಕ್ಕೆ ನಾನು ಮ್ಯಾಂಗೋ ಪ್ಯೂರಿ ಮತ್ತು ಕಂಡೆನ್ಸ್ ಮಿಲ್ಕ್ನ ನಾನು ಸೇರಿಸ್ತಾ ಇದ್ದೀನಿ. ನಾನು ಅರ್ಧ ಕಪ್ ಆಗಷ್ಟಿದೆ. ಮತ್ತು ಕಂಡೆನ್ಸ್ ಮಿಲ್ಕು ಒಂದು 1/4 ಕಪ್ ಆಗಷ್ಟಿದೆ. ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ನಾನು ಸಾಲ್ಟ್ ಹಾಕ್ತೀನಿ, ಒಂದು ಚಿಟಿಕೆ ಆಗಷ್ಟು ನೋಡಿ. ಈ ಥರ ಸಾಕಾಗುತ್ತೆ ನಮಗೆ. 1 ಕಪ್ ಕೊಬ್ಬರಿಗೆ ಅರ್ಧ ಕಪ್ ಮ್ಯಾಂಗೋ ಪ್ಯೂರಿ ಮತ್ತು ಒಂದು 1/4 ಕಪ್ ಕಂಡೆನ್ಸ್ ಮಿಲ್ಕ್ ಹಾಕೊಬೋದು. ದಿಢೀರಾಗಿ ಒಂದು ಸ್ವೀಟ್ ಬೇಕು ಅಂದರೆ ಎಲ್ಲ ಮನೇಲಿ ಕೊಬ್ಬರಿನೂ ಇರುತ್ತೆ ಮತ್ತು ಮ್ಯಾಂಗೋ ಅಂತೂ ಇವಾಗ ಸೀಸನ್ ಆಗಿರೋದ್ರಿಂದ ಇರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನಾವು ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಗಟ್ಟಿ ಆಗುತ್ತೆ. ನಾವು ಉಂಡೆ ಕಟ್ಟೋಕ್ಕೆ ನಮಗೆ ಸರೋಗುತ್ತೆ. ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಆರಕ್ಕೆ ನಾನು ಬಿಡ್ತೀನಿ. ಸ್ವಲ್ಪ ಆರ್ಕೊಳ್ಳಿ ಇದು. ಫ್ರೆಂಡ್ಸ್, ಕೂಲ್ ಆಗಿದೆ, ನೀಟಾಗಿ ತಣ್ಣಗಾಗಿದೆ. ಸ್ವಲ್ಪ ತುಪ್ಪದ ಕೈ ಮಾಡ್ಕೊಂಡು ನಾವು ಇಲ್ಲ ಹಾಗೇನೂ ಉಂಡೆ ಕಟ್ಬೋದು, ಏನು ತೊಂದರೆ ಇಲ್ಲ. ನಿಮ್ಗೆ ಸೈಜ್ ಎಷ್ಟು ಬೇಕಷ್ಟು ನೀವು ಕಟ್ಕೊಳ್ಳಿ. ದಿಢೀರಾಗುತ್ತೆ, ಬೇಗನೂ ಆಗುತ್ತೆ. ಒಂದು ಸ್ವೀಟು ಸ್ವಲ್ಪ ಕೋಕೋನಟ್ ಪೌಡ್ರಲ್ಲಿ ಸ್ವಲ್ಪ ನಾವು ನೋಡಿ ಈ ಥರ ನಾವು ಸ್ವಲ್ಪ ಲೈಟಾಗಿ ನಿಮ್ಗೆ ಆಪ್ಷನ್ನು ನೀವು ಬೇಕು ಅಂದರೆ ಆ ಥರ ನೀವು ಮಾಡ್ಕೊಬೋದು. ಇದ್ರ ಮೇಲೆ ಒಂದು ಪಿಸ್ತಾ ಇಟ್ಟಿದ್ದೀನಿ ನಾನು ಕಟ್ ಮಾಡಿ. ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ಒಂದು ಕೋಕೋನಟ್ ಮ್ಯಾಂಗೋ ಲಡ್ಡು ರೆಡಿ ಆಗುತ್ತೆ. ನಾನೆಲ್ಲ ಈಗ ಮಾಡ್ಕೊತೀನಿ. ನಾನು ಇದು ಫುಲ್ ಕಂಪ್ಲೀಟಾಗಿ ನಾನು ಮಾಡ್ಕೊತೀನಿ. ಫ್ರೆಂಡ್ಸ್, ರೆಡಿಯಾಗಿದೆ ಕೋಕೋನಟ್ಟು ಮ್ಯಾಂಗೋ ಲಡ್ಡು. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಇರೋ ಸ್ವೀಟ್ ಮ್ಯಾಂಗೋ ಹಾಕಿ ಸಕ್ಕರೆಯಲ್ಲಿ ಏನು ಯೂಸ್ ಮಾಡೋಂಗಿಲ್ಲ. ನೀವು ಕಂಡೆನ್ಸ್ ಮಿಲ್ಕೂ ನೀವು ಬೇಕಾದ್ರೆ ಸ್ಕಿಪ್ ಮಾಡಿ ಸಕ್ಕರೆ ಹಾಕ್ಬೋದು. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಮೆತ್ಕೊಳೋದೆಲ್ಲ ಏನಿಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ. ನೀವು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಕಡಿಮೆ ಸಂಬಂಧಿಸಿದರೆ ಒಂದು ಇಡೀ ಒಂದು ಲಡ್ಡು ಕೋಕೋನಟ್ಟು ಮ್ಯಾಂಗೋ ಲಡ್ಡು ರೆಡಿಯಾಗಿದೆ. ಥ್ಯಾಂಕ್ ಯು.